ಎಲ್ರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಟಿ ಆರ್ ಅಂತೇಳಿ ಹಿಂದೂ ಎಕನಾಮಿಕ್ ಫೋರಂನ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ. ಹಿಂದೂ ಎಕನಾಮಿಕ್ ಫೋರಂನ ಸ್ವಾಮಿ ವಿಜ್ಞಾನಂಜಿಯವರು ಸುಮಾರು 10-12 ವರ್ಷಗಳ ಹಿಂದೆ ಶುರು ಮಾಡಿದ್ದಂಥದ್ದು. ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ಹಿಂದೂಗಳು ಕೂಡ ಒಂದೇ ಪ್ಲಾಟ್ಫಾರ್ಮಲ್ಲಿ ಬರಬೇಕು, ಪರಸ್ಪರ ಸಪೋರ್ಟಿಂಗ್ ಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕು, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್ ಸೆಕ್ಟರ್ಗೆ ಎಂಟ್ರಿ ಆಗಬೇಕು ಮತ್ತು ಒಂದು ಕಂಪ್ಲೀಟ್ ಆದಂಥ ಹಿಂದೂ ಬಿಸ್ನೆಸ್ ಎಕೋಸಿಸ್ಟಮನ್ನು ಕ್ರಿಯೇಟ್ ಮಾಡಬೇಕು ಅಂತಕ್ಕಂಥದ್ದು ಸ್ವಾಮೀಜಿಯವರ ಉದ್ದೇಶ. ಆ ಉದ್ದೇಶಕ್ಕೋಸ್ಕರ ಅವರು ವರ್ಲ್ಡ್ ಹಿಂದೂ ಎಕನಾಮಿಕ್ ಫೋರಂ ಮತ್ತು ಹಿಂದೂ ಎಕನಾಮಿಕ್ ಫೋರಂ ಅಂತಕ್ಕಂತಹ 2 ಜಾಗತಿಕ ಮಟ್ಟದ ಬಿಸ್ನೆಸ್ ಫೋರಂಗಳನ್ನು ಸ್ವಾಮೀಜಿಯವರು ಶುರು ಮಾಡಿದ್ದಾರೆ. ಹಿಂದೂ ಎಕನಾಮಿಕ್ ಫೋರಂ ಈಗ ದೇಶಾದ್ಯಂತ ಸುಮಾರು 200ಕ್ಕೂ ಹೆಚ್ಚು ಚಾಪ್ಟರ್ಗಳನ್ನು ಹೊಂದಿದೆ. ಬೆಂಗಳೂರು 1ರಲ್ಲೇ ಸುಮಾರು 16 ಚಾಪ್ಟರ್ಗಳಿದೆ. ಅಕ್ಟೋಬರ್ 5ನೇ ತಾರೀಕು ನಮಗೆ ಪ್ರಮುಖವಾದಂಥ ದಿನ. ಯಾಕಂದರೆ ಆ ದಿನ ಹಿಂದೂ ಎಕನಾಮಿಕ್ ಫೋರಂ ಕೇವಲ ಬೆಂಗಳೂರು 1ರಲ್ಲೇ ಟೋಟಲ್ ಆಗಿ 50 ಚಾಪ್ಟರ್ಗಳನ್ನು ರೀಚ್ ಆಗ್ತಾ ಇದೆ. ಈ ಹಿಂದೂ ಎಕ್ಸ್ಪೋದಲ್ಲಿ ಎಲ್ಲ ಹಿಂದೂಗಳು ಬಂದು ತಮ್ಮ ಸ್ಟಾಲನ್ನು ಹಾಕೋಬೋದು ಹಾಗೂ ತುಂಬ ಅತ್ಯಂತ ಕಡಿಮೆ ದರದಲ್ಲಿ ಸ್ಟಾಲ್ಗಳನ್ನು ನಾವು ಹಿಂದೂ ವರ್ತಕರಿಗೆ, ಹಿಂದೂ ಬಿಸ್ನೆಸ್ಮನ್ಗಳಿಗೆ ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಹಾಗೆಯೇ ಈ ಒಂದು ಈವೆಂಟ್ನ ಪ್ರಮುಖ ಉದ್ದೇಶ ಏನು ಅಂತಂದರೆ, ನಮಗೆ ಬಿಸ್ನೆಸ್ ಆಗೋದ್ರ ಜೊತೆಗೆ ಹಿಂದೂ ಸಂಘಟನೆ ಕೂಡ ಪ್ರಮುಖವಾದಂಥ ಉದ್ದೇಶ ಇದೆ. ಈಗ ಹಿಂದೂ ಎಕನಾಮಿಕ್ ಫೋರಂ ಬೆಂಗಳೂರಿನಲ್ಲಿರ್ತಕ್ಕಂತಹ ಎಲ್ಲ ಹಿಂದೂಗಳಿಗೋಸ್ಕರ ಒಂದು ಹಿಂದೂ ಎಕ್ಸ್ಪೋ ಮಾಡ್ತಾ ಇದೆ ಮತ್ತು ಹಿಂದೂ ಫುಡ್ ಫೆಸ್ಟ್ ಮಾಡ್ತಾ ಇದೆ. ಇದರ ಉದ್ದೇಶ ಇಷ್ಟೇ, ಬೆಂಗಳೂರಿನಲ್ಲಿರ್ತಕ್ಕಂತಹ ಎಲ್ಲ ಹಿಂದೂಗಳು ಒಟ್ಟಿಗೆ ಪ್ರತಿ ತಿಂಗಳು ಒಟ್ಟಿಗೆ ಒಂದು ಜಾಗದಲ್ಲಿ ಸೇರಬೇಕು, ಪರಸ್ಪರ ವಿಚಾರ ವಿನಿಮಯಗಳನ್ನು ಮಾಡ್ಕೋಬೇಕು, ಪರಸ್ಪರ ಬಿಸ್ನೆಸ್ ಅಂಶಗಳನ್ನು ತಿಳ್ಕೋಬೇಕು, ಒಬ್ರಿಗೊಬ್ರು ಬಿಸ್ನೆಸ್ಸನ್ನು ಕೊಡಬೇಕು. ಇಂತಹ ಅನೇಕ ಉದ್ದೇಶಗಳನ್ನು ಇಟ್ಕೊಂಡು ಈಗ ಹಿಂದೂ ಎಕನಾಮಿಕ್ ಫೋರಂ ಅಕ್ಟೋಬರ್ 4 ಶನಿವಾರ ಮತ್ತು ಅಕ್ಟೋಬರ್ 5 ಭಾನುವಾರ 2 ದಿನಗಳ ಕಾಲ ಎಕ್ಸ್ಪೋ ಮಾಡ್ತಾ ಇದೆ. ಹಾಗೆಯೇ ಸ್ವಾಮಿ ವಿಜ್ಞಾನಂಜಿಯವರು ಯಾರು HF ಅನ್ನು ಹುಟ್ಟು ಹಾಕಿದ್ದಾರೆ, ಅವರು ಒಂದು ಅದ್ಭುತವಾದ ಪುಸ್ತಕವನ್ನು ಬರೆದಿದ್ದಾರೆ, ದಿ ಹಿಂದೂ ಮ್ಯಾನಿಫೆಸ್ಟೋ ಅಂತ ಹೇಳಿ. ಇದರಲ್ಲಿ ಏನಂದರೆ ಸುಮಾರು 8 ಪ್ರಿನ್ಸಿಪಲ್ಗಳಲ್ಲಿ ಸುಮಾರು 10-15 ವರ್ಷ ರಿಸರ್ಚನ್ನು ಮಾಡಿ ಪುಸ್ತಕವನ್ನು ಬರೆದಿದ್ದಾರೆ. ಈ 8 ಪ್ರಿನ್ಸಿಪಲ್ಗಳಲ್ಲಿ ಹಿಂದೂ ಸಮಾಜಕ್ಕೆ ಏನೇನು ಅವಶ್ಯಕತೆ ಇದೆ ಅದನ್ನು ಕ್ರೋಢೀಕರಿಸಿ ದಿ ಹಿಂದೂ ಮ್ಯಾನಿಫೆಸ್ಟೋ ಅಂತ ಪುಸ್ತಕವನ್ನು ಬರೆದಿದ್ದಾರೆ. ಈ ಪುಸ್ತಕವನ್ನು ಶ್ರೀ ವಿಶ್ವೇಶ್ವರ ಭಟ್ ಅವರು ಉದ್ಘಾಟನೆಯನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಹಾಗೆಯೇ ಶ್ರೀ ವಚನಾನಂದ ಸ್ವಾಮೀಜಿಯವರು ಸಾನ್ನಿಧ್ಯವನ್ನು ವಹಿಸಿದರೆ ಇನ್ಫೋಸಿಸ್ನ ಮಾಜಿ ನಿರ್ದೇಶಕರಾಗಿರ್ತಕ್ಕಂಥ ಮತ್ತು ಪ್ರಸ್ತುತ ನಮ್ಮ ಬೆಂಗಳೂರು ಚಾಪ್ಟರ್ನ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ DN ಪ್ರಹ್ಲಾದ್ ಅವರು ಅಧ್ಯಕ್ಷತೆಯನ್ನು ವಹಿಸ್ತಾ ಇದ್ದಾರೆ. ಸೊ ಇವರೆಲ್ಲರೂ ಕೂಡ ಸೇರಿ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಸುಮಾರು 1,000 ಜನ ಈ ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಸೇರ್ತಾ ಇದ್ದಾರೆ. ಈ ಕಾರ್ಯಕ್ರಮ ಅಕ್ಟೋಬರ್ 5ನೇ ತಾರೀಕು ಬೆಳಗ್ಗೆ 9:30ರಿಂದ 11 ಗಂಟೆವರೆಗೂ ಕೂಡ ಇರುತ್ತೆ. ಈ ಹಿಂದೂ ಬಿಸ್ನೆಸ್ ಕೂಪನ್ನ ವಿಶೇಷತೆ ಏನು ಅಂದರೆ, ಕೇವಲ 499 ರೂಪಾಯಿ ತೆಗೆದುಕೊಂಡ್ರೆ ಈ ಹಿಂದೂ ಬಿಸ್ನೆಸ್ ಕೂಪನ್ ಕೊಡ್ತೀವಿ. ಇದರ ವಿಶೇಷತೆ ಏನಂದರೆ, ಬೆಳಗ್ಗೆ 8 ಗಂಟೆಯಿಂದ ಹಿಡಿದು ರಾತ್ರಿ 9 ಗಂಟೆವರೆಗೂ ಕೂಡ ಉಚಿತವಾದಂತಹ ಊಟದ ವ್ಯವಸ್ಥೆ ಇರುತ್ತೆ. ಅನ್ಲಿಮಿಟೆಡ್ ಫುಡ್ ಬೆಳಗ್ಗೆಯಿಂದ ಹಿಡಿದು ರಾತ್ರಿವರೆಗೂ ಕೂಡ ಸುಮಾರು 5 ಹಂತದಲ್ಲಿ ಬೇರೆ ಬೇರೆ ಮೆನು ಇದಕ್ಕೋಸ್ಕರನೇ ಫಿಕ್ಸ್ ಮಾಡಿರ್ತೀವಿ. ಈ ಮೆನುವನ್ನು ನೀವು ಎಂಜಾಯ್ ಮಾಡ್ಬೋದು, ಕಂಪ್ಲೀಟ್ ಆದಂಥ ಊಟವನ್ನು ಮಾಡ್ಬೋದು. ಹಾಗೆಯೇ ಇದರ ಜೊತೆಗೆ ಇನ್ನೂ 6 ವಿಶೇಷವಾದಂತಹ ಉಚಿತವಾದಂತಹ ಫೆಸಿಲಿಟೀಸ್ ಇದೆ. ಉದಾಹರಣೆಗೆ, ನೀವು ಈ ಒಂದು ಎಕ್ಸ್ಪೋಗೆ ನೀವು ರಿಜಿಸ್ಟ್ರೇಷನ್ ಆದರೆ ಹಿಂದೂ ಬಿಸ್ನೆಸ್ ಕೂಪನನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಸುಮಾರು 8 ವಿಶೇಷವಾದಂಥ ಸೆಷನ್ಗಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಉದಾಹರಣೆಗೆ ಅಗ್ರಿಕಲ್ಚರ್ ಇರ್ಬೋದು, ರಿಯಲ್ ಎಸ್ಟೇಟ್ ಇರ್ಬೋದು, ಹಾಗೆಯೇ ಫುಡ್ ಆ್ಯಂಡ್ ಹಾಸ್ಪಿಟಾಲಿಟಿ ಇರ್ಬೋದು, ಎಜುಕೇಷನ್ ಇರ್ಬೋದು, ಹೀಗೆ ಸುಮಾರು 8 ವಿಶೇಷವಾದಂತಹ ಅಧಿವೇಶನಗಳಿಗೆ ಫ್ರೀ ಎಂಟ್ರಿ ಇರುತ್ತೆ. ಹಿಂದೂ ಎಕ್ಸ್ಪೋದಲ್ಲಿ ಮತ್ತೊಂದು ಪ್ರಮುಖವಾದಂತಹ ಅಂಶ ಅಂತಂದರೆ, ಈಗಾಗಲೇ ಸಮನ್ವಯ ಅಂತಕ್ಕಂತಹ ಒಂದು ಸ್ವಯಂ ಸೇವಾ ಸಂಸ್ಥೆ ರೈತರ ನಡುವೆ ವರ್ಕ್ ಮಾಡ್ತಾ ಇರ್ತಕ್ಕಂಥದ್ದು. ಸುಮಾರು 3-4 ಸಾವಿರ ರೈತರು ಈ ನೆಟ್ವರ್ಕಲ್ಲಿದ್ದಾರೆ. ಈ ಇಡೀ NGO ಈಗ HF ಜೊತೆಗೆ ಅಫಿಲಿಯೇಟ್ ಆಗಲಿಕ್ಕೆ ಬರ್ತಾ ಇದೆ. ಆ ದಿನ ಅಧಿಕೃತವಾಗಿ ಸ್ವಾಮೀಜಿಯವರು ಕೂಡ ಇದನ್ನು ಘೋಷಣೆ ಮಾಡೋರಿದ್ದಾರೆ. ಈ ಒಂದು NGO ಮೂಲಕ ನಾವು ರೈತರಿಂದ ನೇರವಾಗಿ ಖರೀದಿ ಮಾಡಿದಂತಹ ಉತ್ಪನ್ನಗಳನ್ನು ನೇರವಾಗಿ ಜನರಿಗೆ ಮತ್ತು ಸೂಪರ್ ಮಾರ್ಕೆಟ್ಗಳಿಗೆ ತಲುಪತಕ್ಕಂಥ ಒಂದು ನೆಟ್ವರ್ಕನ್ನು ಬಿಲ್ಡ್ ಮಾಡ್ತಾ ಇದ್ವಿ. ಇದಕ್ಕೂ ಕೂಡ ನಿಮ್ಮ ಸಹಕಾರ ಬೇಕು. ಈ ವೇದಿಕೆ ಕೂಡ ಅಕ್ಟೋಬರ್ 5ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಈಗಾಗಲೇ ತಮಗೆ ಗೊತ್ತಿದೆ, ಇಡೀ ರಾಜ್ಯದಲ್ಲಿ ಬೇರೆ ಬೇರೆ ಫೋರಂಗಳು, ಬೇರೆ ಬೇರೆ ಸಮುದಾಯಗಳಿಗೆ ಸಂಬಂಧಪಟ್ಟಂತಹ ಫೋರಂಗಳು, ಬಿಸ್ನೆಸ್ ಫೋರಂಗಳು ಕೆಲಸವನ್ನು ಮಾಡ್ತಾ ಇವೆ. ಇಂತಹ 5 ಪ್ರಮುಖ ಫೋರಂಗಳಿಗೆ ಸಂಬಂಧಪಟ್ಟಂತಹ ಪ್ರಮುಖರು, ಅವುಗಳನ್ನು ಹುಟ್ಟು ಹಾಕಿದಂಥವರು, ಅವುಗಳಿಗೆ ಬೆನ್ನೆಲುಬಾಗಿ ನಿಂತಂಥವರು ಈ ಒಂದು ವೇದಿಕೆಯಲ್ಲಿ, ಈ ಎಕ್ಸ್ಪೋದಲ್ಲಿ ಬರ್ತಾ ಇದ್ದಾರೆ. ಬಂದು ಸ್ವಾಮೀಜಿಯವರ ಜೊತೆ ಒಂದು ಸಂವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಒಂದಾಗಿ ಬಿಸ್ನೆಸ್ಸನ್ನು ಮಾಡಿದರೆ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಕೂಡ ಇವರೆಲ್ಲರೂ ಕೂಡ ಚರ್ಚೆಯನ್ನು ಮಾಡ್ತಿದ್ದಾರೆ. ಈ ಸೆಷನ್ ಮಧ್ಯಾಹ್ನ 2 ಗಂಟೆಯಿಂದ 3:00ವರೆಗೂ ಕೂಡ ನಡೆಯುತ್ತೆ. ಇದನ್ನು ಹೊಸ ದಿಗಂತ ಪತ್ರಿಕೆಯ ಸಂಪಾದಕರಾಗಿರ್ತಕ್ಕಂಥ ಶ್ರೀ ವಿನಾಯಕ್ ಭಟ್ ಮೂರೂರು ಇವರು ಈ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿ ಕೊಡ್ತಾ ಇದ್ದಾರೆ. ಹಿಂದೂ ಎಕನಾಮಿಕ್ ಫೋರಂ ಕೇವಲ ಒಬ್ಬರಿಗೊಬ್ಬರಿಗೆ ಬಿಸ್ನೆಸ್ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಿಲ್ಲ, ಬದಲಿಗೆ ನಾವು ಪ್ರತಿ ಚಾಪ್ಟರ್ ಅಡಿಯಲ್ಲೂ ಕೂಡ
ಒಂದು ಸೌಹಾರ್ದ ಸೊಸೈಟಿಯನ್ನು ನಾವು ಹುಟ್ಟಾಕ್ತಾ ಇದೀವಿ. ಈಗಾಗಲೇ ಕರ್ನಾಟಕದಲ್ಲಿ ಅಂತಹ ಸುಮಾರು 10 ಸೊಸೈಟಿಗಳನ್ನು ನಾವು ರೀಚ್ ಮಾಡಿದ್ದೀವಿ. ಉದಾಹರಣೆಗೆ ಬೆಂಗಳೂರಲ್ಲಿ ಧರ್ಮದೃಷ್ಟಿ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಅಂತ ಇದೆ, ನಮ್ಮ ಬಳ್ಳಾರಿಯಲ್ಲಿ ಶ್ರೇಷ್ಠ ಸೌಹಾರ್ದ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದೆ, ನಮ್ಮ ವಿಜಯನಗರದಲ್ಲಿ ಶ್ರೀ ರಾಮಲಲ್ಲಾ ಸೊಸೈಟಿ ಅಂತಂದಿದೆ, ಬೀದರಲ್ಲಿ ಶ್ರೀ ಸರ್ದಾರ್ ವಲ್ಲಭಾಯ್ ಪಟೇಲ್ ಸೊಸೈಟಿಯನ್ನು ನಾವು ಈಗಾಗಲೇ ಸಿದ್ಧ ಮಾಡಿದ್ದೀವಿ. ಹಾಗೆಯೇ ಮಂಗಳೂರಲ್ಲಿ ಶ್ರೀ ಅಶ್ವಮೇಧ ಸೊಸೈಟಿ ಇದೆ. ಇದರ ಜೊತೆಗೆ ಈಗ ಹೊಸದಾಗಿ ನಮಗೆ ಹಾಸನದಲ್ಲಿ ಸಿಂಹಾಸನಪುರಿ ಸೌಹಾರ್ದ ಸೊಸೈಟಿ ತಲೆ ಎತ್ತಿದೆ, ಕಲಬುರಗಿಯಲ್ಲಿ ರಾಷ್ಟ್ರಕೂಟ ಸೌಹಾರ್ದ ಸೊಸೈಟಿ ನಮ್ಮ ಮುಂದೆ ಬರ್ತಾ ಇದೆ, ಚಿಕ್ಕಮಗಳೂರಲ್ಲಿ ಶ್ರೀಕೂಟ ಸೌಹಾರ್ದ ಸೊಸೈಟಿ ಬರುತ್ತೆ. ಈ ರೀತಿ ಬೇರೆ ಬೇರೆ ಚನ್ನಗಿರಿಯಲ್ಲಿ ಶ್ರೀ ಶಾಂತಿಸಾಗರ ಸೊಸೈಟಿ ಬರ್ತಾ ಇದೆ. ಹೀಗೆ ಬೇರೆ ಬೇರೆ ಚಾಪ್ಟರ್ಗಳ ಅಡಿಯಲ್ಲಿ ಒಂದೊಂದು ಸೊಸೈಟಿನ ಮಾಡ್ತಾ ಇದೀವಿ. ಆ ಮೂಲಕ ಅಲ್ಲಿನ ಸ್ಥಳೀಯ ವರ್ತಕರನ್ನ ಒಂದೇ ವೇದಿಕೆ ಕರ್ಕೊಂಡ್ಬಂದು ಅವ್ರನ್ನ ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಸಿಸ್ಟಮ್ಗೆ ಸೇರಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿದ್ದೀವಿ. ಎಲ್ಲ 10 ಸೊಸೈಟಿಗಳಿಗೆ ಸೇರಿದಂಥ ಪ್ರಮುಖರು, ಅಧ್ಯಕ್ಷರುಗಳು ಅದನ್ನ ಹುಟ್ಟುಹಾಕಲಿಕ್ಕೆ ನಮ್ಮ ಜೊತೆಗೆ ನಿಂತಂಥವ್ರು ಎಲ್ಲರೂ ಕೂಡ ಅದನ್ನ ವೇದಿಕೆ ಮೇಲೆ ಇರ್ತಾರೆ. ಅವರೆಲ್ಲರೂ ಕೂಡ ತಮ್ಮ ಅನಿಸಿಕೆಯನ್ನು ಶೇರ್ ಮಾಡ್ತಾರೆ. ನೀವು ಕೂಡ ಈ ಒಂದು ಬ್ಯಾಂಕಿಂಗ್ ಅಂಡ್ ಫೈನಾನ್ಸ್ ಸೆಕ್ಟರ್ನ ಕೆಲಸದಲ್ಲಿ ಕೈ ಜೋಡಿಸಬಹುದು. ಇದರ ಜೊತೆಗೆ ನೀವು ಈ ಎಕ್ಸ್ಪೋಗೆ ಎಂಟ್ರಿ ಆದರೆ ನಿಮಗೆ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ 10ರಿಂದ 15-20% ಕೂಡ ಡಿಸ್ಕೌಂಟೆಡ್ ಪ್ರೈಸ್ನಲ್ಲಿ ನೀವು ಗ್ರೋಸರಿಯನ್ನು ಬೈ ಮಾಡ್ಬೋದು. ಹಾಗೆಯೇ ಈ ಎಲ್ಲ ಸ್ಟಾಲ್ಗಳಿಗೆ ಹೋದಾಗ ಕೂಡ ಕನಿಷ್ಠ 5ರಿಂದ 10%, 15% ವಿಶೇಷವಾದಂಥ ಡಿಸ್ಕೌಂಟನ್ನು ನೀವು ಪಡಿಬೋದು. ಇದರ ಜೊತೆಗೆ ಸುಮಾರು 10 ರೀತಿಯಾದಂತಹ ಹೌ ಟು ಅಂತಕ್ಕಂತಹ ಕೆಲವು ವಿಶೇಷವಾದಂತಹ ಉಚಿತವಾದಂತಹ ಸಲಹೆಗಳನ್ನು ನಾವು ನೀಡ್ತಾ ಇದ್ವಿ. ಉದಾಹರಣೆಗೆ ನಿಮಗೆ ಏನಾದರೂ ಬಿಸ್ನೆಸ್ ಇದ್ದರೆ ನಿಮ್ಮ ಪ್ರಾಡಕ್ಟ್ನ ಹೇಗೆ ಮಾರ್ಕೆಟ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ, ನಿಮ್ಮ ಪ್ರಾಡಕ್ಟ್ಗೆ ವೆಬ್ಸೈಟ್ ಬೇಕಾದರೆ ಯಾವ ರೀತಿ ಮಾಡ್ಬೋದು, ನಿಮ್ಮ ಪ್ರಾಡಕ್ಟನ್ನು ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಹೇಗೆ ಮಾಡ್ಬೋದು, ನಿಮಗೆ ಟ್ಯಾಕ್ಸ್ ಮತ್ತು GST ಸಮಸ್ಯೆ ಇದ್ದರೆ ಅದಕ್ಕೆ ಉಚಿತವಾದಂತಹ ಸಲಹೆಯನ್ನು ನಾವು ನೀಡ್ತೀವಿ. ಈ ರೀತಿ ಸುಮಾರು 10 ವಿಶೇಷವಾದಂತಹ ನಿಮಗೆ ಕನ್ಸಲ್ಟೆನ್ಸಿಗಳನ್ನು ಉಚಿತವಾಗಿ ನಾವು ನೀಡ್ತಾ ಇದ್ದೀವಿ. ಹಾಗೆಯೇ ಈ ಸೆಷನ್ನಲ್ಲಿ ನಿಮಗೆ ವಿಶೇಷವಾಗಿ ಪೇರೆಂಟ್ಸ್ಗಳಿಗೆ, ನಿಮ್ಮ ಮಕ್ಕಳು ಇವತ್ತು ಮೊಬೈಲ್ಗೆ ಅಡಿಕ್ಟ್ ಆಗಿರ್ತಾರೆ, AI ಮತ್ತು ಇಂಟರ್ನೆಟ್ ಸಮಾನ. ಇಂತಹ ಸಂದರ್ಭದಲ್ಲಿ ನಿಮ್ಮ ಮಕ್ಕಳಲ್ಲಿ ಬಿಸ್ನೆಸ್ ಮೈಂಡ್ಸೆಟ್ ಬೆಳೆಸೋದು ಹೇಗೆ, ಇದರ ಬಗ್ಗೆ ಕೂಡ ಒಂದು ವರ್ಕ್ಶಾಪ್ ಇರುತ್ತೆ, ಅದು ಕೂಡ ನಿಮಗೆ ಉಚಿತವಾಗಿ ಸಿಗುತ್ತೆ. ಹಾಗೆಯೇ ಈ 499 ರೂಪಾಯಿ ಬೈ ಮಾಡಿ ಯಾರು ಬಿಸ್ನೆಸ್ ಕೂಪನ್ ಮಾಡಿ ಬೈ ಮಾಡ್ತಾರೆ ಅವರಿಗೆ ಬೇರೆ ಬೇರೆ ಕ್ಯಾಟಗರಿ, ಉದಾಹರಣೆಗೆ ನೀವು ಎಕ್ಸ್ಪೋದಲ್ಲಿ ಒಂದು 3,000 ರೂಪಾಯಿದಂಥ ಐಟಮನ್ನು ಪರ್ಚೇಸ್ ಮಾಡ್ಬೋದು, ಅಥವಾ 6,000 ರೂಪಾಯಿ ಅಥವಾ 10,000 ರೂಪಾಯಿ, ಈ ರೀತಿ ಬೇರೆ ಬೇರೆ ಕ್ಯಾಟಗರಿಯಲ್ಲಿ ಐಟಮ್ಸ್ಗಳನ್ನು ಪರ್ಚೇಸ್ ಮಾಡಿದರೆ ಆಯಾ ಕ್ಯಾಟಗರಿಗೆ ತಕ್ಕ ಹಾಗೆ ಲಕ್ಕಿ ಡಿಪ್ಪನ್ನು ಮಾಡ್ತೀವಿ. ಯಾರ ನಂಬರ್ ಲಕ್ಕಿ ಡಿಪ್ನಲ್ಲಿ ಬರುತ್ತೆ ಅವರಿಗೆ 1 ತಿಂಗಳ ಗ್ರೋಸರಿಯನ್ನು, ಮನೆಯ ದಿನಸಿಯನ್ನು ನಾವು ಉಚಿತವಾಗಿ ಕೊಡ್ತಾ ಇದ್ದೀವಿ. ಸೊ ಇಷ್ಟೆಲ್ಲ ಬೆನಿಫಿಟ್ಸ್ಗಳು ಕೂಡ ಕೇವಲ 499 ರೂಪಾಯಿಗೆ ಮಾತ್ರ ಸಿಗುತ್ತೆ. ಇದು ಹಿಂದೂ ಎಕ್ಸ್ಪೋದಲ್ಲಿ ಮಾತ್ರ ಲಭ್ಯ ಇರತಕ್ಕಂಥದ್ದು. ಈ ಈವೆಂಟ್ನಲ್ಲಿ ನಾವು ಕಂಪ್ಲೀಟಾಗಿ ಎಂಟ್ರಿ ಫ್ರೀ ಇರುತ್ತೆ. ಆದರೆ ಇದರಲ್ಲಿ ಯಾರು ಬಿಸ್ನೆಸ್ಸನ್ನು ಹೊಸದಾಗಿ ಮಾಡಬೇಕು ಅಂತಿದ್ರೆ ಅವರಿಗೋಸ್ಕರ ವಿಶೇಷವಾದಂಥ ಕೆಲವು ಪ್ರೋಗ್ರಾಮ್ಗಳನ್ನು ನಾವು ಜೋಡಿಸಿದ್ವಿ. ಉದಾಹರಣೆಗೆ ನೀವು ಎಕ್ಸ್ಪೋಗೆ ಬರ್ಬೋದು, ಹಾಗೆಯೇ ಎಕ್ಸಿಟ್ ಕೂಡ ಆಗ್ಬೋದು, ಯಾವುದೇ ವಿಶೇಷವಾದಂಥ ಚಾರ್ಜ್ಗಳಿರೋದಿಲ್ಲ. ಆದರೆ ಇದಕ್ಕೋಸ್ಕರನೇ ನಮ್ಮ ಯಾರು ವರ್ತಕರು ಬಿಸ್ನೆಸ್ಸನ್ನು ಮಾಡಬೇಕು, ಹೊಸ ವಿಚಾರಗಳನ್ನು ತಿಳ್ಕೋಬೇಕು, HF ನೆಟ್ವರ್ಕನ್ನು ಲಾಭವನ್ನು ಪಡಿಬೇಕು ಅಂತ ಇರ್ತಾರೆ, ಅವರಿಗೋಸ್ಕರನೇ ಹಿಂದೂ ಬಿಸ್ನೆಸ್ ಕೂಪನ್ ಅಂತಕ್ಕಂಥದ್ದನ್ನ ನಾವು ಲಾಂಚ್ ಮಾಡಿದ್ದೀವಿ. ಈ ಕೂಪನ್ನ ಬೆಲೆ ಕೇವಲ 499 ರೂಪಾಯಿ. ಕೊನೆಯದಾಗಿ ಹೇಳೋದಿಷ್ಟೇ, ಇದು ಹಿಂದೂಗಳಿಗೋಸ್ಕರ, ಹಿಂದೂಗಳ ಏಳಿಗೆಗೆ, ಹಿಂದೂಗಳ ಅಭಿವೃದ್ಧಿಗೆ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಎಲ್ಲ ಹಿಂದೂಗಳು ದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಈ ಒಂದು ಕಾರ್ಯಕ್ಕೆ ನಿಮ್ಮ ಕೈಯನ್ನು ಜೋಡಿಸಿ. ಯಾಕಂದರೆ ಬೇರೆ ಬಿಸ್ನೆಸ್ ಫೋರಮ್ಗಳಲ್ಲಿ ನಿಮಗೆ ಕೇವಲ ಬಿಸ್ನೆಸ್ ಆಗುತ್ತೆ, ಆದರೆ ಇಲ್ಲಿ ಬಿಸ್ನೆಸ್ ಜೊತೆಗೆ ದೇಶದ ಭಾವನೆಗಳ ಜೊತೆಗೆ ಜೋಡಿಸ್ಕೊಂಡಿರ್ತಕ್ಕಂತಹ ಹಿಂದೂಗಳ ಸಂಘಟನೆ ಕೂಡ ಆಗತ್ತೆ. ನಮಸ್ಕಾರ.